ಹಾಸನದ ಜಿಲ್ಲಾಧಿಕಾರಿಗಳು ಯಾಕೆ ಹಿಂಗೆ ವರ್ತಿಸ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಉಸ್ತುವಾರಿ ಸಚಿವರು ಕೂಡ ಕರೆದರೂ ಕೂಡ ಬಂದಿಲ್ವಂತೆ. ಹಾಸನ ಜಿಲ್ಲಾಡಳಿತ ವಿರುದ್ಧ ಜೆಡಿಎಸ್ ಪ್ರತಿಭಟನೆ ಮಾಡ್ತಾ ಇದೆ. ಸಚಿವರ ಸೂಚನೆಗೂ ಕೂಡ ಜಿಲ್ಲಾಧಿಕಾರಿ ಡೋಂಟ್ ಕೇರ್ ಅಂದಿದ್ದಾರೆ. ಡಿಸಿಗೆ ಮನವಿ ಪತ್ರ ಪಡೆಯೋಕೆ ಸೂಚನೆಯನ್ನ ಸಚಿವ ಕೃಷ್ಣ ಬೈರೇಗೌಡರು ಹೇಳ್ತಾರೆ. ಅವ್ರು ಹೇಳಿದ್ರು ಕೂಡ ಪ್ರತಿಭಟನಾ ಸ್ಥಳಕ್ಕೆ ಡಿಸಿ ಅವರು ಬರೋದೇ ಇಲ್ಲ. ಪ್ರತಿಭಟನಾ ಸ್ಥಳಕ್ಕೆ ಬರದೇನೆ ಡಿಸಿ ಲತಾ ಕುಮಾರಿ ಅವರು ಅಲ್ಲಿಂದ ತೆರಳಿಬಿಟ್ಟಿದ್ದಾರೆ. ಈಗ ಅದು ಬಹಳ ಚರ್ಚೆಗಡೆ ಮಾಡಿಕೊಡ್ತಾ ಇದೆ. ಕೇಳಿದ್ದೇನು, ಪ್ರತಿಭಟನಾ ಸ್ಥಳಕ್ಕೆ ಬನ್ನಿ, ನಾವು ಒಂದು ಮನವಿ ಕೊಡ್ತೀವಿ, ತಗೊಳ್ಳಿ ಅಂತ ಹೇಳಿ. ಅದಕ್ಕೆ ಉಸ್ತುವಾರಿ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಕರೆದಿದ್ದಾರೆ, ಬಂದು ಪತ್ರ ತಗೊಂಡು ಹೋಗಿ ಅಂತ ಹೇಳಿ. ಅದಕ್ಕೂ ಕೂಡ ಬರಲಿಲ್ವಂತೆ. ಈಗಷ್ಟೇ ಬಂದಿದ್ದಾರಂತೆ ಡಿಸಿ ಅವರು ಜೆಡಿಎಸ್ನವರು ಪ್ರತಿಭಟನೆ ಮಾಡ್ತಾ ಇರುವಂಥ ಜಾಗಕ್ಕೆ. ಮೊದಲೇದಾಗಿ ಸೂಚನೆಯನ್ನು ಕೊಟ್ಟಾಗ ಬಂದಿಲ್ಲಂತೆ, ಆಮೇಲೆ ಅವ್ರನ್ನ ಕರೆದು ಕನ್ವಿನ್ಸ್ ಎಲ್ಲ ಮಾಡಿದ್ದಾರೆ. ತದನಂತರ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ. ಎ ಮಂಜು ಅವರು ಕೂಡ ಅಲ್ಲಿ ಮಾತನಾಡ್ತಾ ಇರೋದು ದೃಶ್ಯವನ್ನು ನೋಡ್ತಾ ಇದ್ರು ಡಿ ಸಿ ಅವ್ರ ಜೊತೆಗೆ. ಸೊ ಈ ಸದ್ಯಕ್ಕೆ ಅಲ್ಲಿ ಮಾತುಕತೆ ನಡೀತಾ ಇದೆ. ರೋಡ್ ಮೇಲೆ 1.5 ಅಡಿ 2 ಅಡಿ ನೀರು ಕಾರಣ ಏನು ಅಂದರೆ ಆ ಪಾಲ ಮಾಡ್ತಾರಲ್ಲ, ಅದನ್ನು ಮಾಡೋ ಟೈಮಲ್ಲಿ ದಯಾನ ಕಡಿಮೆ ಮಾಡೋದು. ಮೊದಲು 2 ಇಂಚಿಂದ ತೆಗೆದು 1 ಮಾಡ್ತಾರೆ, ಪ್ರೆಷರ್ ಜಾಸ್ತಿ ಆಯಿತು. ನಾವು 3 ಮನೆಗೆ ಹೋಗಲ್ಲ ನೀವು. ಬಟ್ ನಮ್ಮಲ್ಲಿ ನೆನ್ನೆ ಜಾಸ್ತಿ ಹೆಂಗೆ ಗೊತ್ತಿಲ್ಲ. ವಿಪರೀತ 110 ಮಂದಿ ಲೆಕ್ಕ. ಸುಳ್ಳು ಹೇಳ್ಬೇಡಿ, ಹಂಗೆ ಓದು ಅಂತ ಹೇಳಿದ್ರು. ಆಮೇಲೆ ಅಲ್ಲೂ ಏನು ದೇವಸ್ಥಾನದಲ್ಲಿ ಎಲ್ಲ ಪ್ರೋಟೋಕಾಲ್ ಎಲ್ಲ ಮಾಡಿಸ್ಕೊಂಡು ನಾನು ಹೋಗಿದ್ದೆ 2 ಗಂಟೆ ಸರ್. ಅದಕ್ಕೆ ಬನ್ನಿ ಅಂತ ನಾನು ಸ್ವಲ್ಪ ಏನೋ ತಿಳ್ಕೊಂಡು ಬರ್ತೀನಿ. ನಾವು ಪ್ರೋಟೋಕಾಲ್ ಗಾಡಿ ವಾಪಸ್ ಹೋಗೋದು ಬಿಡೋದು ಬೇಡ ಅಂತಿದ್ದು. ಬೇಡಪ್ಪ ನಾವು ನಾವು ಊಟ ಮಾಡ್ದಲೆ ಬಂದು ತಲೆ ಸುಟ್ಟಿದ್ದು ಆಯ್ತಲ್ಲ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇಲ್ಲ. ಬೆಳಗ್ಗೆಯಿಂದ ಭಾರಿ ಹೈ ಡ್ರಾಮಾ ಕ್ರಿಯೇಟ್ ಮಾಡಿ ಅಲ್ಲಿ ಏನಾಗಿದೆ ಏನಿಲ್ಲ ಅಂತ ತಿಳ್ಕೊಳ್ಳಾರ್ದೇನೆ ಜೆಡಿಎಸ್ನವರು ಓ ಅಂತ ಬ್ಯಾರಿಕೇಟು ತಳ್ಳಾಟ ಎಲ್ಲ ಮಾಡಿಕೊಂಡು ಇಲ್ಲಿ ಬಡವರಾಗಿದ್ದು ಅಲ್ಲಿ ಪೊಲೀಸರು, ಅಲ್ಲಿ ಯಾಮಾರಿದ್ದು ಅಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಬಂದವರು. ಆಮೇಲೆ ಅಲ್ಲಿರುವಂಥ ಲೀಡರ್ಸ್ಗಳೆಲ್ಲ ಡಿ ಸಿ ಜೊತೆಗೆ ಚೆನ್ನಾಗೇ ನಕ್ಕೊಂಡು ಆರಾಮಾಗಿ ಕೂತ್ಕೊಂಡು ಮಾತನಾಡ್ಕೊಂಡೆ ಹೋಗ್ತಾರೆ. ಏನಾಗುತ್ತೆ, ಅವ್ರದ್ದು ಒಂದಿಷ್ಟು ಅಲ್ಲಿ ಕ್ರಿಯೇಟ್ ಆಗಬೇಕು, ನಾವು ಹೋರಾಟ ಮಾಡಿದ್ವಿ ಅಂತೇಳಿ. ಆಮೇಲೆ ಅವ್ರೇನೋ ಹೇಳ್ತಾರೆ, ಇವರೇನೋ ಹೇಳ್ತಾರೆ, ಅದಕ್ಕೆ ಅಲ್ಲಿಗೆ ಕಾಂಪ್ರಮೈಸ್ ಆಗುತ್ತೆ, ಮುಗಿದೋಯ್ತದ ಕತೆ. ಆಗಿದ್ದೇನಕ್ಕೆ ಇದು ಶಿಷ್ಟಾಚಾರ ಪಾಲನೆ ಆಗಿಲ್ಲ. ಬೇರೆ ಎಲ್ಲ ರಾಜ್ಯದಲ್ಲಿರುವಂಥ ಮಂತ್ರಿಗಳು ಹೋದಾಗ ನೀವು ಹೋಗ್ತೀರಾ, ಕೇಂದ್ರದ ಮಂತ್ರಿ ಬಂದಾಗ ಯಾಕೆ ಹೋಗಿಲ್ಲ ನೀವು ಅಂತ ಕೇಳ್ತಾರೆ. ನಾನು ಹೇಳೋದು, ದೇವಸ್ಥಾನಕ್ಕೆ ಹೋದಾಗೆಲ್ಲ ನೀವು ಯಾವ ಪೊಸಿಷನ್ಲಿದ್ದೀರಂತ ನೋಡ್ಕೊಳ್ಬಾರ್ದು. ನಾನು ಭಕ್ತನಾಗಿ ಹೋಗ್ತಾ ಇದ್ದೀನಿ ಅನ್ನೋದು ಅಷ್ಟೇ ತಲೆಯಲ್ಲಿರಬೇಕು.